ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಫೈನಲ್ ಹಂತಕ್ಕೆ ಬಂದು ತಲುಪಿದೆ. ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಮಂಡನೆ ಮಾಡಿದ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಅಧಿಕಾರ ಹಂಚಿಕೆಗೆ ಮತ್ತೆ ಪಟ್ಟು ಹಿಡಿದಿದ್ದಾರೆ. ಸಿದ್ದು ಡಿಕೆ ಕುರ್ಚಿ ಕದನದ ಮಧ್ಯೆ ದಲಿತ ಸಿಎಂ ಕೂಗು ಸಹ ಕೇಳಿಬಂದಿದ್ದು, ಜೂನ್ ತಿಂಗಳಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹಾ ಬದಲಾವಣೆ ಬಹುತೇಕ ಫಿಕ್ಸ್ ಆಗಿದೆ. ಹಾಗಾದ್ರೆ ಏನಿದು ಬಿಗ್ ಬದಲಾವಣೆ ಅನ್ನೋದನ್ನ ನೋಡೋಣ ಬನ್ನಿ. ಜೂನ್ ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ಮಹಾಕ್ರಾಂತಿ ಫಿಕ್ಸ್. ಸಿಎಂ ಕುರ್ಚಿ ಡಿಕೆಗೆ ಒಲಿಯುತ್ತಾ ಅಥವಾ ಖರ್ಗೆ ಪಾಲಾಗುತ್ತಾ? ರಾಜ್ಯ ಕಾಂಗ್ರೆಸ್ನಲ್ಲೀಗ ಪ್ರತಿದಿನ ಒಂದೇ ಸುದ್ದಿ. ಯಾವಾಗ ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಂಚಿಕೆ ಮಾಡ್ತಾರೆ ಅಂತ. ಹೌದು, ಒಂದ್ ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2.5 ವರ್ಷ ಅಧಿಕಾರ ನಡೆಸಿ ದಾಖಲೆಯ ಬಜೆಟ್ ಮಂಡನೆ ಮಾಡಿದ್ರೆ, ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಳಿಸಿದ್ದಾಗಿದೆ. ಇದೀಗ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಆಗ್ಲಿ ಅಂತ ಡಿಕೆಶಿ ಪಟ್ಟು ಹಿಡಿಯುವ ಮೂಲಕ ಪಕ್ಷದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. ಇದೀಗ ಪಕ್ಷದಲ್ಲಿ ಮತ್ತೊಂದು ಹೊಸ ಸುದ್ದಿ ಸದ್ದು ಮಾಡ್ತಾ ಇದೆ. ಜೂನ್ ತಿಂಗಳಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹಾ ಬದಲಾವಣೆಯಾಗಲಿದೆ ಅನ್ನೋ ಮಾತುಗಳು ಇದೀಗ ಹೈಕಮಾಂಡ್ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಕೇಳಬೇಕ್ರಿ, ನಮ್ಮ ಪಕ್ಷದಲ್ಲಿ ನಡೆಯೋ ವಿದ್ಯಮಾನ ಬಿಜೆಪಿಗೆ ಏನು ಸಂಬಂಧ ಇದೆ, ಜನತಾದಳದವ್ರಿಗೆ ಏನು ಸಂಬಂಧ ಇದೆ? ನಮ್ಮ ಆಂತರಿಕವಾದಂಥ ವಿಚಾರ ಅದು. ನಾವೇನು ಬೇಕಾದರೂ ಮಾಡ್ಕೊಳ್ತೇವೆ. ನಮ್ಮ ಪಕ್ಷದವರು ಮಾತಾಡೋದು ಸಹಜವಾಗಿ ಮಾತಾಡ್ತಾರೆ, ಆದರೆ ಭಾರತೀಯ ಜನತಾ ಪಾರ್ಟಿಯವ್ರು ಮಾತಾಡೋದನ್ನು ನಾವ್ಯಾಕೆ ಗಣನೆಗೆ ತೊಗೊತೀವಿ? ನಮ್ಮ ಪಕ್ಷದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಅದು ನಮ್ಮ ಆಂತರಿಕವಾದಂಥ ವಿಚಾರ. ಇಟ್ಸ್ ಅನ್ ಇಂಟರ್ನಲ್ ಮ್ಯಾಟರ್. ಮುನ್ಸೂಚನೆ ಕೊಡ್ತಾ ಇದ್ದೀರಾ? ಅಲ್ಲ, ಅದು ಇದು ನಮ್ಮ ಹೈಕಮಾಂಡ್ನವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರೇನು ಸೂಚನೆ ಕೊಡ್ತಾರೋ ಹೈಕಮಾಂಡಿನ. ನೋಡಿ, ನಮ್ಮದು ಒಂದು ನ್ಯಾಷನಲ್ ಪಾರ್ಟಿ ಇವತ್ತೇನು ಹೊಸದಾಗಿದೆಯಾ ಕಾಂಗ್ರೆಸ್ ಪಾರ್ಟಿ? 138 ವರ್ಷ ಆಡಳಿತ ಮಾಡಿರೋರಿಗೆ ನಮಗೆ ಯಾವ ರೀತಿ ಸಾರ್ವಜನಿಕವಾಗಿ ನಡ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ವಾ? ನಮ್ಮ ಶಾಸಕರು ಮಾತಾಡ್ಕೊಳ್ಬೋದು, ಖಂಡಿತವಾಗಿ ಮಾತಾಡ್ತಾರೆ. ಒಬ್ಬರಿಗೆ ಯಾರೋ ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಈಗಾಗಲೇ ಅಧಿಕಾರ ಹಂಚಿಕೆಯ ಬಗ್ಗೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಹಕ್ಕು ಮಂಡನೆ ಮಾಡ್ತಿದ್ದಾರೆ. ಆದರೆ ಸಿಎಂ ಟೀಮ್ ಮಾತ್ರ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತಿದ್ದಾರೆ. ಈ ನಡುವೆ ಜೂನ್ ತಿಂಗಳಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸ್ಫೋಟಕ ಬದಲಾವಣೆ ಖಚಿತ ಎನ್ನಲಾಗ್ತಾ ಇದೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಯವರ ರಾಜ್ಯಸಭೆಯ ಅವಧಿ ಜೂನ್ಗೆ ಮುಕ್ತಾಯವಾಗಲಿದೆ. ಹೀಗಾಗಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆಯವರು ಮರಳಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಮರಳಿದ್ರೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬರಲಿದೆ. ಹೈಕಮಾಂಡ್ನವ್ರು ಬಿಟ್ಟಿದ್ದು ರಾಜ್ಯಸಭಾ ನಾಮಿನೇಷನ್ಸ್ ಎಲ್ಲ ಹೈಕಮಾಂಡ್ ಮೊನ್ನೆ ಮಾಡಿದ್ರಲ್ಲ 6 ಜನಕ್ಕೆ, ಅದೇ ರೀತಿ ಮಾಡ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಪೈಪೋಟಿಗೆ ಕಾರಣವಾಗಿರೋ ಮಧ್ಯದಲ್ಲೇ ಇದೀಗ ಜೂನ್ ತಿಂಗಳಿನಲ್ಲಿ ಮೆಗಾ ಚೇಂಜ್ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಹೀಗಾಗಿ ಜೂನ್ ತಿಂಗಳಿಗೆ ಡಿಕೆಶಿ ಸಿಎಂ ಆಗ್ತಾರೋ ಇಲ್ವೋ, ದಲಿತ ಮುಖ್ಯಮಂತ್ರಿ ಗದ್ದುಗೆಗೇರ್ತಾರೋ ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.